ಸಿಟಿ ರವಿ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ತೇಜಸ್ ಗೌಡ ಅನ್ನೋರ ಮನೆಗೆ ಹೋಮ್ ಮಿನಿಸ್ಟರ್ ಪೊಲೀಸ್ ಅವ್ರನ್ನ ಕಳಿಸಿ ಬೆದರಿಕೆ ಹಾಕ್ಸಿದ್ದಾರೆ ಅನ್ನುವಂಥದ್ದು, ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟು ಟಿ ರವಿ ಇರ್ಬೋದು, ಜೋಶಿ ಅವರು ಇರ್ಬೋದು, ಇವರೆಲ್ಲರೂ ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ? ಕಂಪ್ಲೇಂಟ್ ಕೊಡ್ಲಿ, ಆಕ್ಷನ್ ತಗೊಂತೀನಿ. ಯಾವ ಅಧಿಕಾರಿ ಹೋಗಿ ಬೆದರಿಕೆ ಕೊಟ್ಟಿದ್ದಾರೆ ಅಂತ ನೀವೇ ಕಳಿಸಿದ್ದಂತೆ ಆಯ್ತ್ರಿ, ನಾನೇ ಕಳಿಸಿದ್ದೀನಲ್ಲ. ಕೊಡಿ, ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೊಡಿ. ಪಾರದರ್ಶಕವಾಗಿ ನನ್ನ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಅವರಿಗೂ ಸಮಿತಿನಲ್ಲಿ ಹಾಕ್ತೀನಿ ಅಂತೆ. ಇಲ್ಲ, ಅವರಿಗೂ ಹಾಕ್ತೀನಿ ಸಮಿತಿನಲ್ಲಿ ಅನ್ನಲ್ಲ ನಾನು. ಬೇಕಾದ್ರೆ ಸ್ಪೆಷಲ್ ಸಮಿತಿ ಕೂಡಿಸಿ ಅವರಿಗೆ ಅಧ್ಯಕ್ಷ ಮಾಡ್ತೀನಿ. ನೋಡಿ ಮೇಡಮ್, ಯಾವ ವ್ಯಕ್ತಿ ಒಂದು ವಾಯ್ಸ್ ಸ್ಯಾಂಪಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ನನ್ನ ಮೇಲೆ ಆರೋಪ ಮಾಡ್ತಾರ? ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಂದಿದಾರಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರಿಗಂತಾರ? ಯಾವ ಪುರುಷಾರ್ಥಕ್ಕೆ ಇವ್ರು ಮಾತಾಡ್ತಾರೆ? ಕೊಡ್ಲಿ, ವಾಯ್ಸ್ ಸ್ಯಾಂಪಲ್ ಕೊಡ್ಲಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ ಮಾತಾಡ್ಲಿ ಅವರು. Sir, are you expecting same thing will happen in Karnataka after the allegations and the complaint by BJP to the election commission here to the center? Same thing happened, same pattern happened with the West Bengal. First BJP. See, I have been telling you, it's a standard operating of procedure of the BJP. First they will cry, they will make a noise about it, they will claim to be victims, and then the CEC will come and pacify them, cajole them, get some rule like logical discrepancy. We have asked 12 very specific questions, we have given them suggestions. How come the CEC is not responded to an official government document, a cabinet decision? This means that they are nothing but the puppets of the central government. Mr. Joshi demanded that the entire SIR should be scrapped. ಆಗುತ್ತೆ ಅಂತ ಹೇಳಿದಾರಲ್ಲ ಸಿಎಂ ಅವರು. ಇಲ್ಲ, ಅದಕ್ಕೆ ಇದು ಫುಲ್ ಫ್ಲೆಜ್ ಕ್ಯಾಬಿನೆಟ್ ಇರ್ಬೇಕಂತಾನೆ ಸಿಎಂ ಅವ್ರದ್ದು ಕೂಡ ಉದ್ದೇಶ ಅಲ್ವಾ? ಯಾಕಂದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ರೆ ಸ್ವಲ್ಪ ಸರ್ಕಾರ ಚೆನ್ನಾಗಿ ನಡೀತದೆ ಅಂತಾನೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಜೆಡಿಎಸ್ ಅವರು. ಈ SRI ಪ್ರಕ್ರಿಯೆ ಸರಿಯಾಗಿಲ್ಲ ಕರ್ನಾಟಕದಲ್ಲಿ, ಹೊಸದಾಗಿ ಮಾಡಬೇಕು. ಇಲ್ಲ ಸರ್, ನೋಡಿ, ನಾವು ಅದೇ ಕೇಳಿರೋದಲ್ಲ. ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದರೆ ವ್ಯತ್ಯಾಸ ನೋಡಿ, BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕಿದ್ರು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷ ವಿರೋಧ ಮಾಡ್ತಾ ಇದೆ ಸರ್. ನೋಡಿ, ಅವ್ರು ಇರ್ಬೋದು, ನಾವು ಇರ್ಬೋದು, ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನು ಹೇಳ್ತಾ ಇರೋದು, ಇವ್ರದ್ದು ನಮ್ಮ BJP JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ, ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಉತ್ತರ ಬಂದಿಲ್ಲ. ನೋಡೋಣ ಏನು ಮಾಡ್ತಾರಂತ. ಇವ್ರ ಹೇಳಿದ್ಕೆ ಏನು ಮಾಡ್ತಾರೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.